ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಪ್ರೀತಿಯೇ ದೊಡ್ಡದು. ಅದಕ್ಕೆ ಆಧಾರವಾಗಿ 1 ಕೊರಿಂಥದವರ ಬರೆದ ಪತ್ರಿಕೆ 13ನೇ ಅಧ್ಯಾಯ 13ನೇ ವಚನ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ 3 ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಅಪೊಸ್ತಲ ಪೌಲನು ಪ್ರೀತಿಯ ಶ್ರೇಷ್ಠತೆಯ ಕುರಿತಾಗಿ 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಬರೆದು ಕೊನೆಯ ಭಾಗದಲ್ಲಿ ಹೇಳುತ್ತಿದ್ದಾನೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವು ಬಹಳ ದೊಡ್ಡದಾದಂಥ ಕಾರ್ಯ. ಆದರೆ ಇವುಗಳಲ್ಲಿ ಬಹಳ ದೊಡ್ಡದು ಯಾವುದಂದರೆ ಪ್ರೀತಿ. ಮತ್ತು ಆ ಅಧ್ಯಾಯದಲ್ಲಿ ನೀವು ನೋಡುವಾಗ ಏನೆಲ್ಲ ಮಾಡ್ಬೋದು, ದೊಡ್ಡ ಸಾಧನೆ, ದೊಡ್ಡ ಕಾರ್ಯಗಳು. ಆದರೆ ಪ್ರೀತಿ ಇಲ್ಲದವರಾಗಿದ್ದರೆ ಏನು ಅಲ್ಲದವರಾಗಿದ್ದೇವೆ ಎಂಬುದಾಗಿ ಅಪೊಸ್ತಲ ಪೌಲನು ಹೇಳುತ್ತಾನೆ. ನೋಡ್ರಿ, ಯೇಸುಸ್ವಾಮಿ ಈ ಲೋಕದಲ್ಲಿ ಅಧಿಕವಾಗಿ ಬೋಧಿಸಿದ್ದು ಪ್ರೀತಿಯ ಸಂಗತಿಗಳನ್ನು ಕುರಿತು. ವೈರಿಗಳನ್ನು ಪ್ರೀತಿಸ್ರಿ, ನೆರೆಯವರನ್ನು ಪ್ರೀತಿಸ್ರಿ, ದೇವರನ್ನು ಪ್ರೀತಿಸ್ರಿ. ಯೇಸುಸ್ವಾಮಿ ಬೋಧಿಸಿದ್ದು ಮಾತ್ರವಲ್ಲ, ತಮ್ಮ ಜೀವಿತದಲ್ಲಿ ಕಾರ್ಯರೂಪವಾಗಿ ಮಾಡಿ ತೋರಿಸಿದರು. ಕ್ರಿಸ್ತನ ಪ್ರೀತಿ ದೈವಿಕವಾದಂಥ, ತ್ಯಾಗಪೂರಿತವಾದಂಥ ಪ್ರೀತಿಯಾಗಿದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲಂತೆ. ನೀವು ದೇವರನ್ನ ತಿಳಿದುಕೊಳ್ಬೇಕಂದ್ರೆ ಪ್ರೀತಿ ಉಳ್ಳವರಾಗಿರಬೇಕಂತೆ. ಎಷ್ಟೋ ಜನರು ತಮ್ಮ ಸ್ವಂತ ಸಹೋದರ ಸಹೋದರಿಯರ ಬಳಿ ಪ್ರೀತಿ ತೋರಿಸದೆ ಬೇರೆಯವರನ್ನು ಪ್ರೀತಿಸುವವರಾಗಿರುತ್ತಾರೆ. ಕೆಲವು ವರ್ಷ ಪೂರ್ತಿ ತನ್ನ ಸಹೋದರ ಸಹೋದರಿಯರ ಬಳಿ ಮಾತನಾಡದೇ ಇರುತ್ತಾರೆ. ಆದರೆ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನೆಂಬುದಾಗಿ ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನಂತೆ. ತಾನು ಕಂಡಿರುವಂಥ ತನ್ನ ಸಹೋದರನನ್ನು ಪ್ರೀತಿಸದೇ ಇರುವವನು ತಾನು ಕಾಣದಿರುವನ ದೇವರನ್ನು ಹೇಗೆ ಪ್ರೀತಿಸ್ತಾನೆ ಎಂಬುದಾಗಿ 1 ಯೋಹಾನ 4ನೇ ಅಧ್ಯಾಯ 20ನೇ ವಚನದಲ್ಲಿ ಸತ್ಯವೇದ ನಮಗೆ ಕೇಳುತ್ತದೆ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸ್ವಂತ ಸಹೋದರ ಸ್ವಂತ ಸಹೋದರಿಯನ್ನು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ. ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು, ದೇವರನ್ನು ಬಲ್ಲವನು ಆಗಿದ್ದಾನೆ. ನಮ್ಮಲ್ಲಿ ಪ್ರೀತಿ ಬರುವಾಗ ಐಶ್ವರ್ಯವು, ಆರೋಗ್ಯವು, ಜಯವು, ಲೋಕದ ಆಶೀರ್ವಾದಗಳು ನಮಗೆ ಬಂದೇ ಬರುತ್ತದೆ. ಮೊದಲು ನಾವು ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸೋಣ, ಅದರೊಂದಿಗೆ ಬೇರೆಯವರನ್ನು ಸಹ ಪ್ರೀತಿಸೋಣ. ಯೇಸುಸ್ವಾಮಿ ಹೇಳಿದರು, ನಿಮ್ಮ ದೇವರಾದ ಕರ್ತನನ್ನು ನೀವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸ್ರಿ. ಇದು ನಿಮಗೆ ಮೊದಲನೆಯ ಆಜ್ಞೆ. ಇದೇ ಆಜ್ಞೆ ಹಾಗೆ ಇನ್ನೊಂದು ಆಜ್ಞೆ ಕೊಡ್ತೇನೆ, ಏನಂದರೆ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಯೇಸುಸ್ವಾಮಿ ಹೇಳಿದರು, ಇವುಗಳಿಗಿಂತ ದೊಡ್ಡ ಆಜ್ಞೆ, ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ. ನಾವು ದೇವರನ್ನು ಮತ್ತು ಬೇರೆಯವರನ್ನು ಪ್ರೀತಿಸುವಾಗ ಆ ಪ್ರೀತಿಯಲ್ಲಿಯೇ ಬೇರೆ ಎಲ್ಲ ಆಜ್ಞೆಗಳು ಒಳಗೊಂಡಿದೆ. ಯೇಸುವಿನ ಆ ದೊಡ್ಡದಾದ ತ್ಯಾಗದ ಪ್ರೀತಿಯಿಂದ ನಮ್ಮ ಹೃದಯವು ತುಂಬಿರಲಿ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸ್ಮಿತ್ ವಿಗಲ್ಸ್ವರ್ತ್ ಎಂಬಂಥ ಭಕ್ತರು ರಕ್ಷಣೆ ಹೊಂದುವ ಮುಂಚೆ ಪ್ಲಂಬರ್ ಕೆಲಸವನ್ನು ಮಾಡುತ್ತಿದ್ದರು. ಅವರಿಗೆ ಕ್ರೈಸ್ತ ಮಾರ್ಗವಾಗಲಿ ಸತ್ಯವೇದವಾಗಲಿ ಇಷ್ಟವಿರುತ್ತಿರಲಿಲ್ಲ. ಒಂದು ದಿನ ಆತನ ಹೆಂಡತಿ ಒಂದು ವಿಶೇಷವಾದ ಪ್ರಾರ್ಥನಾ ಕೂಟಕ್ಕೆ ಹೋಗಲು ಅನುಮತಿಯನ್ನು ಕೇಳುತ್ತಾರೆ. ಮೊದಲು ಅವಳ ಬೇಡಿಕೆಯನ್ನು ತಿರಸ್ಕರಿಸಿದ, ಪ್ರಾರ್ಥನೆಗೆಲ್ಲ ಹೋಗಬೇಡ ಅಂತೇಳಿ. ನಂತರ ಅನುಮತಿಸಿ ರಾತ್ರಿ 9 ಗಂಟೆಗೆಲ್ಲ ಮನೆಗೆ ಹಿಂತಿರುಗಬೇಕು ಎಂಬುದಾಗಿ ಎಚ್ಚರಿಸಿ ಕೂಟಕ್ಕೆ ಕಳುಹಿಸಿದ. ಆದರೆ ಅವನ ಹೆಂಡತಿ ಪ್ರಾರ್ಥನಾ ಕೂಟ ಮುಗಿದ ಮೇಲೆ ಬೇಗನೆ ಅವಸರವಾಗಿ ಮನೆಗೆ ಬಂದರೆ ಸ್ವಲ್ಪ ಮಾತ್ರ ತಡವಾಗಿತ್ತು. ಈ ಸ್ಮಿತ್ ಏನು ಮಾಡಿದ್ರು ಗೊತ್ತಾ? ಕೋಪಗೊಂಡು ಬಾಗಿಲು ಮುಚ್ಚಿ ಮಲಗಿಬಿಟ್ಟಿದ್ರು. ಎಷ್ಟು ಕದ ತಟ್ಟಿದ್ರೂ ತೆರೆಯಲೇ ಇಲ್ಲ. ಹೊರಗಡೆ ಮಂಜು ಸುರಿಯುತ್ತಾ ಇತ್ತು. ರಾತ್ರಿಯೆಲ್ಲ ಭಯಂಕರ ಚಳಿ. ಆ ಹೆಂಡತಿಯ ಕೈ ಕಾಲುಗಳು ಮೊರ ಕಟ್ಟಿ ಹೋಗಿದ್ದವು. ಬೆಳಿಗ್ಗೆ ಸ್ಮಿತ್ ಗಂಡನು ಬಾಗಿಲು ತೆರೆದು ನೋಡ್ತಾನೆ, ಅವಳೆಲ್ಲ ಆ ಬಲಹೀನತೆಯಲ್ಲಿ ಬಿದ್ದು ಬಿಟ್ಟಿದ್ದಾಳೆ. ಒಂಥರ ಏನು ಹೇಳ್ತಾರೆ, ಮೂರ್ಛೆ ತಪ್ಪಿ ಬಿಟ್ಟಿದ್ದಾಳೆ. ಸ್ಮಿತ್ರವರು ಆಕೆಯನ್ನು ತೆಗೆದುಕೊಂಡು ಹೋಗಿ ಒಲೆಯ ಮುಂದೆ ಬೆಂಕಿ ಸ್ವಲ್ಪ ಕಾವು ಕೊಟ್ಟಾಗ ಆವಾಗ ಸ್ವಲ್ಪ ಅವಳಿಗೆ
ಎಚ್ಚರವಾಯಿತು. ಎಚ್ಚರಗೊಂಡು ಗಂಡನ ಮುಖವನ್ನು ನೋಡಿ, ಯಾಕ್ರಿ ಬಾಗಿಲು ತೆರೀಲಿಲ್ಲ, ಹಿಂಗೆ ಮಾಡಿಬಿಟ್ರಿ ಹಂಗೆ ಮಾಡಿಬಿಟ್ರಿ ಅಂಥೇಳಿ ಕೋಪದಿಂದ ಮಾತನಾಡಲಿಲ್ಲ. ಅವರ ಗಂಡನನ್ನು ನೋಡಿ ಒಂದು ನಗು ಮುಖದಿಂದ ಸಂತೋಷಪಟ್ಟು ಎಂದಿನಂತೆ ತಿಂಡಿ ಕಾಫಿಯನ್ನು ತಯಾರಿಸಿ ಮುಗುಳ್ನಗೆಯಿಂದ ಗಂಡನಿಗೆ ಸ್ತೋತ್ರ ಕೊಟ್ಟರು. ಆಕೆಯ ಪ್ರೀತಿಯನ್ನು ಕಂಡಂಥ ಸ್ಮಿತ್ ವಿಗಲ್ಸ್ವರ್ತ್ ಅವರ ಹೃದಯ ಕರಗಿ ಹೋಯಿತು. ಅವತ್ತೇ ಕ್ರಿಸ್ತನನ್ನು ಅಂಗೀಕರಿಸಿ ದೇವ ಭಕ್ತರಾದರೂ ಆತನು ಹೆಂಡತಿ ತೋರಿಸಿದ ಪ್ರೀತಿಯ ನಿಮಿತ್ತವಾಗಿ ರಕ್ಷಣೆಗೆ ಬಂದರು. ರಕ್ಷಣೆಗೆ ಬಂದದ್ದು ಮಾತ್ರವಲ್ಲ, ದೊಡ್ಡ ಸೇವಕನಾಗಿ ಬದಲಾದರು. ಅವರ ಸೇವೆಯಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಜನರನ್ನು, ಸತ್ತವರನ್ನು ಬದುಕಿಸಿದಂಥ ಅದ್ಭುತಗಳನ್ನು ಮಾಡಿದ್ದಾರೆ. ಸ್ತೋತ್ರ. ಆದರೆ ಅವರ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯ ಯಾವುದು ಗೊತ್ತಾ? ಪ್ರೀತಿಯಿಂದ ಅವರನ್ನು ರಕ್ಷಿಸಿದರು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವೆಲ್ಲವೂ ದೊಡ್ಡದೇ, ಆದರೆ ಪ್ರೀತಿಯೇ ದೊಡ್ಡದು. ಆತ್ಮನ ಫಲಗಳಲ್ಲಿ ಒಂದು ಯಾವುದ್ರಿ? ಪ್ರೀತಿ ಎನ್ನುವಂಥದ್ದು. ನಿಮ್ಮೊಳಗಿರುವ ದ್ವೇಷ, ಕೋಪ, ವೈರಾಗ್ಯಗಳನ್ನು ಜಯಿಸಲು ಈ ಪ್ರೀತಿಯಿಂದ ಮಾತ್ರ ಸಾಧ್ಯ. ಕ್ಷಮಿಸಲಾಗದವರನ್ನು ಕ್ಷಮಿಸಲು ಈ ಪ್ರೀತಿಯಿಂದ ಮಾತ್ರ ಸಾಧ್ಯ. ಹಾಗಾದರೆ ಸುಮ್ಮನೆ ಕ್ರೈಸ್ತರಾಗಿ ಜೀವಿಸಬೇಡ್ರಿ, ಒಂದು ಕ್ರೈಸ್ತರ ಟೈಟಲ್ ಇಟ್ಕೊಂಡು ಜೀವಿಸಬೇಡ್ರಿ. ಕ್ರೈಸ್ತ ಜೀವಿತಕ್ಕೆ ಬೇಕಾದಂಥ ಆ ಭಕ್ತಿ, ಅದರೊಟ್ಟಿಗೆ ಈ ಪ್ರೀತಿಯ ಜೀವಿತವನ್ನು ಹೊಂದಿಕೊಂಡು ನಾವು ದೇವರಿಗಾಗಿ ಜೀವಿಸೋಣ. ಆ ದೈವಿಕ ಪ್ರೀತಿಯಿಂದ ನಿಮ್ಮವರನ್ನು ಸಹ ರಕ್ಷಿಸ್ರಿ. ಆ ದೈವಿಕವಾದ ಪ್ರೀತಿಯಿಂದ ಅನೇಕರನ್ನು ಕರ್ತನ ಬಳಿಗೆ ನಡೆಸ್ರಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ ದೇವರೇ, ಈ ಲೋಕದಲ್ಲಿ ನೀವು ಪ್ರೀತಿಯ ಬಗ್ಗೆ ಮಾತನಾಡಿದ್ರಿ. ಪ್ರತಿಯೊಬ್ಬರನ್ನು ಪ್ರೀತಿಸಿದ್ರಪ್ಪ. ರೋಗಿಗಳನ್ನು, ಬಡವರನ್ನು, ಶ್ರೀಮಂತರನ್ನು, ದೇವರೇ ಭೇದ ಭಾವ ಮಾಡದೆ ಎಲ್ಲರನ್ನ ಏಕರೀತಿಯಾಗಿ ಪ್ರೀತಿಸಿ ನಿಮ್ಮ ಜೀವವನ್ನು ಕೊಟ್ಟರಿ. ದೇವರೇ, ನಾವು ಸಹ ನಿಮ್ಮನ್ನು ನಂಬಿದ್ದೇವೆ. ದೇವರೇ, ನಿಮ್ಮ ಆಜ್ಞೆಯನ್ನು ನಾವು ಪಾಲಿಸಬೇಕು. ನಾವು ಪ್ರತಿಯೊಬ್ಬರನ್ನು ಆ ದೈವಿಕ ಪ್ರೀತಿಯಿಂದ ಪ್ರೀತಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಎಲ್ಲ ಕಹಿ ಭಾವನೆಗಳು ನೀಗಿ ಹೋಗಲಿ, ದ್ವೇಷದ ಅನುಭವಗಳು ನೀಗಿ ಹೋಗಲಿ. ದೈವಿಕ ಪ್ರೀತಿಯಿಂದ ತುಂಬಿಸ್ರಿ. ವಿಶೇಷವಾಗಿ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳು, ಪ್ರತಿಯೊಬ್ಬ ದೈವ ಭಕ್ತರನ್ನು ಬ್ಲೆಸ್ ಮಾಡಿರಿ. ನಿನ್ನ ಆಶೀರ್ವಾದ ನಿನ್ನ ಜನರ ಮೇಲೆ ಇರಲಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ, ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಆ ದೈವಿಕ ಪ್ರೀತಿಯನ್ನು ಧರಿಸಿಕೊಂಡು ಕ್ರಿಸ್ತಿಯ ಜೀವಿತವನ್ನು ಜೀವಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.